ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರೇ ಇದು ಗೋಡೆಗೆ ಸುಣ್ಣ ಬಳದಂಗೆ ಕೈ ಕಾಲ್ಗೆ ಬಳಕೋತಾ ಇದ್ದೀರಾ? ಲಕ್ಷಣವಾಗಿ ಮೆಹಂದಿ ಹಚ್ಕೋಬಾರ್ದಾ? ಅಮ್ಮ, ಇದು ಕ್ರಿಸ್ತ ಶಕ 1900ನೇ ಇಸ್ವಿ ಅಲ್ಲ, 2019. ಕಾಲ ಬದಲಾಗಿದೆಮ್ಮ. ಕಾಲ ಬದಲಾಯಿತು ಅಂತ ಎಲ್ಲ ಬದಲಾಗಲ್ಲ. ಕೆಲವೊಂದ್ಸಲ ಶಾಸ್ತ್ರ ಸಂಪ್ರದಾಯದಂತೆ ನಡೆದ್ರೇ ಚೆನ್ನ. ಮೊದಲಿಂದಾನು ನಾವು ದೇವರಿಗೆ ಕರ್ಪೂರದಾರ್ತಿನೇ ಮಾಡ್ತಾ ಬರ್ತಾ ಇದ್ದೀವಿ. ಕಾಲ ಬದಲಾಯಿತು ಅಂತ ಟಾರ್ಚ್ ಹಿಡಿಯೋಕ್ಕಾಗತ್ತಾ? ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ. ಅಯ್ಯೋ, ಟಿವಿಲಿ ತೋರಿಸಿದ್ದನ್ನೆಲ್ಲ ಮಾಡಬೇಕು ಅನ್ನೋ ಹುಚ್ಚು ಬಂದಿರೋದ್ರಿಂದಲೇ ಹೀಗೆಲ್ಲ ಆಗ್ತಿರೋದು. ಏನು ಅವಸ್ಥೆನೋ ನಿಮ್ಮದು. ಏನು ಆಗ್ಲೇ FM ಆನ್ ಆಗೋಗಿದೆ? ಚಿರ್ಕೊಳೆ ಇವಳೊಬ್ಳು. ಯಾರಿಗೆ ನೀನು FM ಅಂದಿದ್ದು? ನನಗೆ ತಾನೆ. ಹಬ್ಬ, ಈಗಲಾದ್ರೂ ಗೊತ್ತಾಯ್ತಲ್ಲ, ಒಳ್ಳೇದು. ಕಟ್ಬಿಡ್ತೀನಿ ನೋಡಿ ಕೋತಿ. ಏನೇ ಇದು? ನೀನ್ ಸುಮ್ಮನೆ ಇರು. ಏನೇ ಇದೆಲ್ಲ? ದೊಡ್ಡಮ್ಮ ಕೊಟ್ರಕ್ಕ. ಅಕ್ಕ, ಇದು ನಿಂಗೆ ಸಖತ್ತ ಕಾಣಿಸ್ತಿದೆ. ಈಗೊಂದು ಅಲ್ಟಿಮೇಟ್ ಲುಕ್ ಬಂತು ನೋಡು. ಏನೇ ನೀನು ಎಲ್ಲ ಉಲ್ಟಾ ಪಲ್ಟಾ ಹೇಳ್ತೀಯ? ನೆಕ್ಲೆಸ್ ಇಂದ ಅಕ್ಕಂಗೆ ಕಳೆ ಬಂದಿದ್ದಲ್ಲ, ಈ ಸುಂದ್ರಿ ಕತ್ತಿಗೆ ಬಂದ್ಮೇಲೆ ನೆಕ್ಲೆಸ್ಸಿಗೆ ಒಂದು ಕಳೆ ಬಂದಿದ್ದು. ಮೊದಲು ಮದುವೆ ಆಗ್ಬೇಕಾಗಿರೋದು ನೀನು. ಇದು ನಿನ್ನ ಕತ್ತಲಿದ್ರೇನೆ ಚಂದ ಅಲ್ವೇನಮ್ಮ? ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಕಣ್ ತುಂಬ್ಕೊಳ್ಳೋ ಅಂಥದ್ದು ಏನಾಯ್ತಮ್ಮ? ನಾವು ದಿನ ನಮ್ಮ ಸುತ್ತಮುತ್ತ ನಡೆಯೋದನ್ನು ನೋಡ್ತಾ ಇರ್ತೀವಿ. ಅಕ್ಕ ತಂಗಿರು ನಾನು ಇದ್ಕೊಡಲ್ಲ, ನನಗಿದು ಬೇಕು, ನೀನು ಇದನ್ನು ಇಟ್ಕೊಳ್ಳೋ ಅಂತ ಜಗಳ ಆಡ್ಕೋತಾ ಇರ್ತಾರೆ. ಆದರೆ ನೀವುಗಳು ಒಬ್ರಿಗೊಬ್ರು ಆಗ್ತಾ ಇಷ್ಟು ಅನ್ಯೂನ್ಯವಾಗಿರೋದನ್ನು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮಂಥ ಮಕ್ಕಳನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ತಗೊಳಪ್ಪ, ಸ್ಟೇಷನಲ್ಲಾಗಲೇ ಓಲ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಾಂಗ್ ಶುರು ಆಗೋಯ್ತು. ಹಾಕ್ತೀನಿ ನೋಡು. ಸುಮ್ಮನೆ ಇರಬೇಕಾಗಿರೋದು ನಾನಲ್ಲ, ನೀನು. ನೀನು ಬಾಯಿ ಸುಮ್ಮನೆ ಇರಬೇಕು ಅಂತ ಅಂದರೆ ಅದಕ್ಕೇನಾದ್ರು ಒಂದು ಕೆಲಸ ಕೊಡಬೇಕಲ್ಲ. ಸ್ವೀಟ್ ಬಾಕ್ಸ್ ಅಲ್ಲೇ? ನಮ್ಮನೆ ಮದುವೆಗೆ ಬಂದು ನನಗೆ ಹಿಂಸೆ ಆಗೋ ಥರ ಮಾಡಿ ನೀವು ಮಾತ್ರ ಸಂತೋಷವಾಗಿದ್ದೀರಾ? ನಿಮ್ಮ ಮದುವೆ ಮುಗಿಯೋದ್ರೊಳಗಡೆ ನಿಮ್ಮ ನೆಮ್ಮದಿ ಹಾಳಾಗೋ ಥರ ಮಾಡಿಲ್ಲ ಅಂದರೆ ನನ್ನ ಸಾರಿಕಾನೇ ಅಲ್ಲ. ವಿಕ್ರಾಂತ್, ಹಲೋ ವಿಕ್ರಾಂತ್, ಏನು ಯೋಚನೆ ಮಾಡ್ತಾ ಇದೀಯಾ? ಪ್ರೇಮಿಗಳಿಗೆ ನಮ್ಮ ಸಮಾಜದಲ್ಲಿ ಯಾವಾಗಲೂ 108 ವಿಜ್ಞಾನಪ್ಪ. ನಮಸ್ತೆ ಮಾವ, ವ್ಯವಸ್ಥೆ ಎಲ್ಲ ಓಕೆನಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ತೊಂದರೆ ಏನೂ ಇಲ್ಲಪ್ಪ, ಎಲ್ಲ ಫಸ್ಟ್ ಕ್ಲಾಸ್ ಅರೇಂಜ್ಮೆಂಟ್. ನಾನು ನಿಂತ ಮಾತಾಡೋಕ್ಕೆ ಆಗಲಿಲ್ಲ ಅಂದಾಗೆ ನೀವು ಡಿಗ್ರಿ ಎಲ್ಲಿ ಮಾಡಿದ್ದು? GIT ಏನಿಲ್ಲ ಮಾವ. ಓ ಸಿ, ನನ್ನ ಮಗಳು 10th ಟಾಪರಪ್ಪ. ಅವಳು GITಲೇ ಮಾಡಬೇಕು ಅಂತಿದ್ಲು. ಸೂಪರ್ ಮಾವ. ಅದ್ರ ಏನು ಮಾಡೋದು, ಸೆಕೆಂಡ್ PUC ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟು ಫೇಲ್ ಆಗಿಬಿಟ್ಲು. ಸೂಪರ್ ಮಾವ. ಏನಪ್ಪ ಇದು ಫೇಲ್ ಆದ್ಮೇಲೆ ಸೂಪರ್ ಅಂತಿದ್ಯಾ? ಡೌಟೇ ಇಲ್ಲ ಮಾವ, ಸೂಪರೇ. ಹಲೋ ವಿಕ್ರಾಂತ್, ನಿಮ್ಮ ಗಮನ ಎಲ್ಲೋ ಬೇರೆ ಕಡೆ ಇರೋ ಥರ ಇದೆ. ಅಪ್ಪ ಹೇಳಿದ್ ಕೇಳಿಸ್ಲಿಲ್ವಾ? ಅದು ಕೇಳಿಸ್ತು, ಕೇಳಿಸ್ಲಿಲ್ಲ. ಒಂದೇ ನಿಮಿಷ ಬಂದೆ, ಒಂದೇ ನಿಮಿಷ.
ಎಲ್ಲಂತ್ರ ಬಿಸಾಕಿದ್ದಾರೆ. ಯಾರಿಗಾದ್ರೂ ಚುಚ್ಕೊಂಡ್ರೆ? ನಾನು ಹುಡುಗಿರ ಹತ್ರ ಮಾತಾಡಲ್ಲ. ಇದನ್ನ ತಗೊಂಡೋಗಲ್ಲ, ಕೊಡ್ತೀಯಾ? ನಾನು ಕೊಡಲ್ಲ. ಏ ನಿಂತ್ಕೊಳ್ಳಪ್ಪ. ಓಯ್, ಎಷ್ಟು ಅವಾಯ್ಡ್ ಮಾಡಿದ್ರು ಕೊನೆಗೆ ಹೋಗಿ ಹೆಣ್ಮಕ್ಳ ಹತ್ರ ತಗ್ಲಾಕೋತೀನಿ. ಹಲೋ, ಇದು ನಿಮ್ದು ಅನ್ಸುತ್ತೆ. ಬಿದ್ದೋಗಿತ್ತು, ತಗೊಳ್ಳಿ. ಸಾರಿ ಕೇಳಕ್ ಬಂದ್ರೆ ಡೈರೆಕ್ಟ್ ಆಗಿ ಕೇಳ್ಬೇಕು, ಹೀಗೆಲ್ಲ ನೆಪ ಹುಡುಕ್ಬಾರ್ದು. ತೊಳಕತ್ತಾಯ್ತಲ್ಲ ಶಿವ, ಹೋಗಿ ಹೋಗಿ ಈ ಹುಡುಗಿ ಹತ್ರ ತಗ್ಲಾಕೋತೀನಲ್ಲ ಯಾವಾಗ್ಲೂ. ಸಾರಿ ಕೇಳೋದ್ರಿಂದ ಆಗಿರೋ ಅವಮಾನ ಏನ್ ಹೋಗಲ್ಲ, ಆದ್ರೂ ಸಮಾಧಾನ ಆಗುತ್ತೆ. ಹೇಳಿ, ಪರವಾಗಿಲ್ಲ, ಕೇಳಿಸ್ಕೊತೀನಿ. ಏನ್ ಹೇಳ್ತಿದ್ಯಾ? ಆಯ್ತು ಕೇಳಿ, ಪರವಾಗಿಲ್ಲ. ಏನನ್ನ? ನೀವ್ ಕೇಳ್ಬೇಕು ಅನ್ಕೊಂಡಿರೋದ್ನ, ಸಾರಿನ. ಕನ್ಸ್ ಕಾಣೋದಕ್ಕೂ ಒಂದು ಮಿತಿ ಬೇಡವಾ? ಸಾರಿ ಬೇರೆ ಕೇಳು ನಿನಗೆ. ಮತ್ತ್ಯಾಕ್ ನನ್ನ ಹುಡ್ಕೊಂಡ್ ಬಂದ್ರಿ? ಎಲ್ರೂ ಇದಾರೆ ಅಂತ ಹೆಸಿಟೇಟ್ ಮಾಡ್ಬೇಡಿ. ನೀವು ನನ್ಗೆ ಎಲ್ರ ಎದುರುನೇ ಅವಮಾನ ಮಾಡಿದ್ದು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನಿನ್ನ ಇಮ್ಯಾಜಿನೇಷನ್ಗೆ ಬ್ರೇಕ್ ಹಾಕ್ತೀಯಾ? ಇದು ನನ್ನ ಚಪ್ಪಲಿಗೆ ಸಿಕ್ಕಾಕುತ್ತು. ಆ ಹುಡುಗ ಇದನ್ನ ಆ ಹುಡುಗಿದು ಅಂತ ಹೇಳ್ದ. ನೀನು ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ನಿನ್ ಫೋನು. ಶುಂಠಿ ಶಂಕರ, ನೀನ್ ಕೊಪ್ಪಿನ ಇಳ್ದಿಲ್ಲ ಅಲ್ವಾ? ನನ್ ಫೋನನ್ನ ಕೆಳಗ್ ಬಿಸಾಕ್ತೀಯ. ನೀನ್ ಕೊಪ್ಪನ್ ಹೇಗ್ ಎಳಿಸ್ತೀನಿ ನೋಡ್ತಾ ಇರು. ನಾವು ಅಂದ್ರೆ ಏನ್ ತಮಾಷೆನಾ? ಅಕ್ಕ, ನಾವ್ಯಾಕೆ ಇಷ್ಟೊತ್ತಲ್ಲಿ ಬಳೆ ತಗೊಳಕ್ ಬಂದಿದ್ದೀವಿ? ಹಬ್ಬ ಹರಿದಿನ ಮದುವೆ ಫಂಕ್ಷನ್ಗಳಲ್ಲಿ ಈ ಥರ ಕೈಲಾಗಿದ್ದನ್ನ ತಂದ್ಕೊಡೋದು ತವ್ರ ಮನೆಯವ್ರ ಕರ್ತವ್ಯ. ಈಗ ದೊಡ್ಡಮ್ಮಂಗೆ ತವ್ರ ಮನೆಯವರು ಅಂತ ಇರೋದು ನಾವೇ ತಾನೇ, ಅದಕ್ಕೆ ಅಮ್ಮ ತರೋಕೆ ಹೇಳಿರ್ತಾರೆ. ಗೊತ್ತಾಯ್ತು. ಅಕ್ಕ, ಈ ಬಳೆ ಚೆನ್ನಾಗಿದ್ಯಾ? ಹಾ, ಇದೊಂದು ಸೆಟ್ ಸೈಡಿಗಿಡು. ಇದೇ ಡಿಸೈನಲ್ಲಿ ಗ್ರೀನ್ ಕಲರ್ ಇದೆಯಾ ನೋಡು. ಹೊರಗಡೆ ಬಂದಿದ್ದು ನೋಡಿದೆ, ಆದ್ರೆ ಈಗ ಅದೆಲ್ಲಿ ಮಾಯ ಆಗ್ಬಿಟ್ರು. ಇದು ದೊಡ್ಡಮ್ಮಂಗೆ, ಇದು ನಮ್ಮ ಕಡೆಯಿಂದ ಅತ್ಗೆಗೆ, ಇದು ಸಾರಿಕಾಗೆ. ಇನ್ನೊಂದ್ಸರಿ ಯೋಚನೆ ಮಾಡು, ಮತ್ಯಾರನ್ನಾದ್ರೂ ಮರ್ತ್ವಾ? ಇಲ್ಲ, ಲೆಕ್ಕ ಪಕ್ಕ ಇದೆ. ಎಷ್ಟಾಯ್ತು? ಎಲ್ಲ ಸೇರಿಸಿ 260. 260? ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಶುಭ ಕಾರ್ಯಕ್ಕೆ ತಗೊಂಡು ಹೋಗ್ತಾ ಇರೋದು. ಇಲ್ಲಮ್ಮ, ಇದರಲ್ಲೆಲ್ಲ ನಮ್ಗೇನೂ ಸಿಕ್ಕಲ್ಲ, ಚೌಕಾಸಿ ಮಾಡಕ್ ಹೋಗ್ಬೇಡಿ. ಸರಿ. ಏನ್ ಹೋಗ್ತಾ ಇದೀಯಕ್ಕ? ಬ್ಯಾಗಲ್ಲಿ ಪರ್ಸ್ ಇದೆ ಅನ್ಕೊಂಡೆ ಕಣೆ, ಆದ್ರೆ ಪರ್ಸೇ ತಂದಿಲ್ಲ. ಪರ್ಸ್ ತರೋದು ಮರ್ತ್ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಟೈಮ್ ಕೊಡಿ, ಹೋಗಿ ತಂದ್ಬಿಡ್ತೀನಿ. ನಾನು ಆಗ್ಲೇ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ದೆ, ನೀವು ಕೇಳಿದ್ರಿ ಅಂತ ಇನ್ನ ಇದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ತಗೊಳ್ಳೋದಿದ್ರೆ ತಗೊಳ್ಳಿಲ್ದೇ ಹೋಗ್ತಾ ಇರಿ. ಏನಕ್ಕ ನೀನು ಪರ್ಸ್ನೇ ಮರ್ತು ಬಂದಿದ್ಯಾ? ಈಗ ಯಾರು ಕೊಡ್ತಾರೆ? ನಾನು ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.